ರೆಗ್ಯುಲರ್ಲಿ ಈ ಲೆಮನ್ ಜ್ಯೂಸು ಅಥವಾ ಈ ಸಿಟ್ರಸ್ ಫ್ರೂಟ್ಸ್ ತಗೊಳ್ಳೋರಲ್ಲಿ ಬ್ರೈನ್ ಸ್ಟ್ರೋಕ್ ಬರುವಂಥ ಅಕರೆನ್ಸ್ ಕೂಡ ತುಂಬ ಕಡಿಮೆ ಇದೆ. ಇದರ ಬಗ್ಗೆ ರಿಸರ್ಚಸ್ ಕೂಡ ಆಗಿತ್ತು. ಸೊ ಈ ನಿಂಬು ಜ್ಯೂಸಿಗೆ ಒಂದು ಅಡ್ವಾಂಟೇಜ್, ಒಂದು ಹೆಲ್ತ್ ಬೆನಿಫಿಟ್ ಇದೆ. ಅದರದೊಂದು ಹಿಡನ್ ಫ್ಯಾಕ್ಟ್ ಏನಂದ್ರೆ, ಲೆಮನ್ ಜ್ಯೂಸ್ ನಾವು ರೆಗ್ಯುಲರ್ಲಿ ತಗೊಂಡ್ರೆ, ಜನರಿಗೆ ನಾವು ಲೆಮನ್ ಜ್ಯೂಸ್ ತಗೋಬೇಕು ಅಂತ ಹೇಳಿದ ಕೂಡ ಅವ್ರು ಏನು ಮಾಡ್ತಾರೆ, ಲೆಮನ್ ಸ್ಕ್ವೀಸ್ ಮಾಡ್ತಾರೆ, ಅದಕ್ಕೆ ಒಂದು 2 ಚಮಚ ಸಕ್ಕರೆ ಹಾಕ್ತಾರೆ, ನೀರು ಹಾಕಿ ಮಿಕ್ಸ್ ಮಾಡಿ ಕುಡಿತಾರೆ. ಸೊ ಅವಾಗ ಅದರದ್ದು ಬೆನಿಫಿಟ್ ಕಡಿಮೆ ಆಗುತ್ತೆ. ನಾವು ರೆಗ್ಯುಲರ್ಲಿ ತಗೊಳ್ಳುವಂಥ ಟೀ ಏನಿದೆಯಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು 10 ದಿವಸ ಅದು ಮಾಡಿ ನೋಡಿ, ಮತ್ತೆ ನಿಮಗೆ ರೆಗ್ಯುಲರ್ ಟೀ ತಗೊಳ್ಬೇಕು ಅಂತ ಅನ್ಸಲ್ಲ. ಅಷ್ಟೊಂದು ಟೇಸ್ಟು ಚೆನ್ನಾಗಿರುತ್ತೆ, ನಮಗೆ ಹೆವಿನೆಸ್ ಅನ್ಸಲ್ಲ, ಆ್ಯಂಡ್ ವಿ ಸ್ಟಾರ್ಟ್ ಫೀಲಿಂಗ್ ವೆರಿ ಫ್ರೆಶ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಸುಮಾರು ಒಂದು 10-20 ವರ್ಷಗಳ ಹಿಂದೆ ನಾವೆಲ್ಲ ಪೇಟೆಗೆ ಹೋದರೆ ಅಥವಾ ಎಲ್ಲಾದರೂ ಶಾಪಿಂಗ್ ಹೋದರೆ ನಮಗೆ ಬಾಯಾರಿಕೆ ಆದರೆ ನಮಗೆ ಅಷ್ಟೊಂದು ಚಾಯ್ಸ್ಗಳು ಇರಲಿಲ್ಲ. ಮೇ ಬಿ ಎಲ್ಲ ಯಾವುದೇ ಅಂಗಡಿಗೆ ಹೋದರೂ ಕೂಡ ಮ್ಯಾಕ್ಸಿಮಮ್ ನಾವು ಲೆಮನ್ ಜ್ಯೂಸ್ ಕುಡಿತಿದ್ವಿ ಅಥವಾ ನಿಂಬು ಜ್ಯೂಸ್ ಕುಡಿತಿದ್ವಿ. ಸೊ ಬಟ್ ಈಗ ಹಾಗೆ ಅಲ್ಲ. ಈಗ ನಾವೆಲ್ಲ ತುಂಬ ಚಾಯ್ಸ್ಗಳಿದೆ. ನಮಗೆ ಪೆಪ್ಸಿ, ಮಿರಿಂಡಾ, ಕೋಕೋ ಕೋಲಾ ಈ ಥರ ಎಷ್ಟೋ ಸಾಫ್ಟ್ ಡ್ರಿಂಕ್ಸ್ಗಳು ಅವೈಲೇಬಲ್ ಇದೆ. ಬಟ್ ಆ್ಯಕ್ಚುಲಿ ನಾವು ಹಿಂದೆ ನೋಡಿದರೆ, ಮೇ ಬಿ ಒಂದು 20-25 ಇಯರ್ಸ್ ಬ್ಯಾಕ್ ನೋಡಿದರೆ, ಆ ರೆಗ್ಯುಲರ್ಲಿ ಲೆಮನ್ ಜ್ಯೂಸ್ ತಗೊಳ್ಳೋದ್ರಿಂದ ನಮಗೆ ಗೊತ್ತಿಲ್ಲದೆ ಎಷ್ಟೋ ಹೆಲ್ತ್ ಬೆನಿಫಿಟ್ಸ್ಗಳು ಕೂಡ ಸಿಗ್ತಿತ್ತು. ಅದು ನಮಗೆ ವಿ ಆರ್ ನಾಟ್ ದಟ್ ಅವೇರ್. ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ. ಬಟ್ ಯಾಕೆಂದರೆ ಎಲ್ಲಿ ಹೋದರೂ ನಮಗೆ ಸಿಗೋದು ಈ ಲೆಮನ್ ಜ್ಯೂಸ್ ಒಂದೇ ಸಿಗ್ತಿತ್ತು. ಸೊ ಹಾಗಾಗಿ ಹೊರಗಡೆ ಹೋದರೆ ಲೆಮನ್ ಜ್ಯೂಸ್ ಕುಡಿಯೋದೊಂದು ಹ್ಯಾಬಿಟ್ ಆಗಿತ್ತು ನಮಗೆ. ಬಟ್ ಈಗ ಎಷ್ಟೋ ಲೈಕ್ ಸಾಫ್ಟ್ ಡ್ರಿಂಕ್ಸ್ಗಳೆಲ್ಲ ಬಂದಿದ್ದಕ್ಕೆ ನಮಗೆ ಆ ಹಳೆ ಲೆಮನ್ ಜ್ಯೂಸ್ ಏನಿದೆ ಅದು ಆಲ್ಮೋಸ್ಟ್ ಮರ್ತೋಗಿದೆ. ಸೊ ನಾನು ಈ ವಿಡಿಯೋದಲ್ಲಿ ಲೆಮನ್ ಜ್ಯೂಸ್ ತಗೊಂಡ್ರೆ ನಮ್ಗೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ, ಆ್ಯಂಡ್ ನಿಂಬುವಲ್ಲಿ ಎಷ್ಟೆಲ್ಲ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇದೆ, ಯಾರು ಈ ಲೆಮನ್ ಜ್ಯೂಸ್ ಕುಡಿಬಹುದು ಮತ್ತು ಯಾರು ಈ ಲೆಮನ್ ಜ್ಯೂಸ್ ಕುಡಿಬಾರ್ದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ನಮ್ಮ ಈ ಫುಡ್ ಇಂಡಸ್ಟ್ರಿ ಏನಿದೆ ಅದು ತುಂಬ ಡೆವಲಪ್ ಆಗಿದೆ. ಎಷ್ಟೋ ಪ್ಯಾಕ್ಡ್ ಫುಡ್ಸು, ಎಷ್ಟೋ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಪ್ರತಿ ದಿವಸ ನಮ್ಮ ಮಾರ್ಕೆಟ್ಗೆ ಬರ್ತಾ ಇದೆ. ಸೊ ಹಾಗಾಗಿ ನಮಗೆ ಬರುವಂಥ ಕಾಯಿಲೆಗಳು ಕೂಡ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದೆ. ಸೊ ಈಗ ಈ ಲೆಮನ್ ಜ್ಯೂಸ್ ಬಗ್ಗೆ ಹೇಳೋದಾದ್ರೆ, ನೀವೀಗ ರೀಸೆಂಟ್ ಡೇಸಲ್ಲಿ ನೋಡಿದ್ರೆ ಈ ರೀನಲ್ ಕ್ಯಾಲ್ಕುಲೇ ಅಥವಾ ಕಿಡ್ನಿಯಲ್ಲಿ ಕಲ್ಲು ಬರುವಂಥ ಸಮಸ್ಯೆಗಳೇನಿದೆ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಮೇ ಬಿ ಅದಕ್ಕೊಂದು ರೀಸನ್ ಏನಿರ್ಬೋದು, ನಾವು ಹೊರಗಡೆ ಎಲ್ಲ ಹೋದಾಗ ಎಷ್ಟೋ ಸಾಫ್ಟ್ ಡ್ರಿಂಕ್ಸ್ಗಳು ತಗೊಳ್ತೀವಿ, ಅದರಲ್ಲಿ ಎಷ್ಟೋ ಸೊಲ್ಯೂಟ್ಸ್ ಇರುತ್ತೆ, ಎಷ್ಟೋ ಹೈ ಲೆವೆಲಲ್ಲಿ ಶುಗರ್ ಆ್ಯಡ್ ಮಾಡಿರ್ತಾರೆ, ಎಷ್ಟೋ ಕಲರ್ಸ್ ಇರುತ್ತೆ. ಸೊ ಅದರಲ್ಲಿರುವಂಥ ಲೈಕ್ ಸೊಲ್ಯೂಟ್ಸ್ಗಳು ಏನಿದೆ ಅದು ತುಂಬ ಜಾಸ್ತಿ ಇದೆ. ನಾವು ಹೊರಗಡೆ ಹೋಗಿ ನಮಗೆ ಬಾಯಾರಿಕೆ ಆಗಿ ನಾವು ಒಂದು ಸಾಫ್ಟ್ ಡ್ರಿಂಕ್ ತಗೊಂಡ್ರೆ ಅದರಲ್ಲಿರುವಂಥ ಟಾಕ್ಸಿನ್ಸನ್ನು ಹೊರಗೆ ಹಾಕಬೇಕು ಅಂದರೆ ನಾವು 1 ಲೀಟರ್ ನೀರು ಕುಡಿಬೇಕಾಗುತ್ತೆ. ಸೊ ಬಟ್ ಈ ಲೆಮನ್ ಜ್ಯೂಸ್ ಮೊದಲೆಲ್ಲ ನಾವೇನು ಮಾಡ್ತಿದ್ವಿ, ಎಲ್ಲೇ ಹೋದರೂ ಕೂಡ ಈ ನಿಂಬು ಜ್ಯೂಸ್ ಅಷ್ಟೇ ಸಿಗ್ತಿತ್ತು. ಸೊ ಈ ನಿಂಬು ಜ್ಯೂಸಿಗೆ ಒಂದು ಅಡ್ವಾಂಟೇಜ್, ಒಂದು ಹೆಲ್ತ್ ಬೆನಿಫಿಟ್ ಇದೆ. ಅದರದೊಂದು ಹಿಡನ್ ಫ್ಯಾಕ್ಟ್ ಏನಂದರೆ, ಲೆಮನ್ ಜ್ಯೂಸ್ ನಾವು ರೆಗ್ಯುಲರ್ಲಿ ತಗೊಂಡ್ರೆ ನಮಗೆ ಈ ಮೂತ್ರದಲ್ಲಿ ಕಲ್ಲು ಬರುವಂಥ ಸಮಸ್ಯೆ ಏನಿದೆ ಅದು ಕಂಪ್ಲೀಟ್ಲಿ ಕಡಿಮೆ ಮಾಡಬಹುದು. ಸೊ ಯೂಶಲಿ ಮೋಸ್ಟ್ ಕಾಮನ್ ಆಗಿ ಕಂಡು ಬರುವಂಥ ರೀನಲ್ ಸ್ಟೋನ್ಸ್ ಯಾವುದು ಅಂತ ಕೇಳಿದರೆ ಕ್ಯಾಲ್ಸಿಯಂ ಆಕ್ಸಲೇಟ್ ಸ್ಟೋನ್ಸು ಅಥವಾ ಕ್ಯಾಲ್ಸಿಯಂ ಫಾಸ್ಫೇಟ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಸೊ ಯೂಶಲಿ ಇದೆರಡೂ ಕೂಡ ಲೈಕ್ ನೀರಲ್ಲಿ ಮಿಕ್ಸ್ ಆಗೋದಿಲ್ಲ, ಅಂದರೆ ನೀರಲ್ಲಿ ಸೊಲ್ಯೂಬಲ್ ಅಲ್ಲ. ಸೊ ಹಾಗಾಗಿ ಅದು ಹೊರಗೆ ಹೋಗೋದಿಲ್ಲ. ಕಿಡ್ನಿಯಲ್ಲಿದ್ದರೆ ಅದು ಹಾಗೆ ಸ್ಟಕ್ ಆಗಿರುತ್ತೆ. ಬಟ್ ಯಾವಾಗ ನಾವು ಲೆಮನ್ ಜ್ಯೂಸ್ ತಗೊಳ್ತೀವಿ, ಲೆಮನಲ್ಲಿ ಏನಿದೆ, ಸಿಟ್ರೇಟ್ ಇದೆ, ಸಿಟ್ರಿಕ್ ಆ್ಯಸಿಡ್ ಇದೆ. ಸೊ ಯಾವಾಗ ಈ ಕ್ಯಾಲ್ಸಿಯಂ ಆಕ್ಸಲೇಟ್ ಸ್ಟೋನ್ಸ್ ಸಿಟ್ರೇಟ್ ಆಗಿ ಕನ್ವರ್ಟ್ ಆಗುತ್ತೋ ಆವಾಗ ಅದು ವಾಟರ್ ಸೊಲ್ಯೂಬಲ್ ಆಗುತ್ತೆ, ನಮ್ಗೆ ಈಸಿಯಾಗಿ ಹೊರಗಡೆ ಪಾಸ್ ಮಾಡಲಿಕ್ಕೂ ಕೂಡ ಆಗುತ್ತೆ. ಸೊ ನಾವು ಈಗ ಜಸ್ಟ್ ನೀವು ಕಂಪೇರ್ ಮಾಡಿ ನೋಡಿ, ಮೊದಲೆಲ್ಲ ಕಿಡ್ನಿ ಸ್ಟೋನ್ ಸಮಸ್ಯೆ ಏನಿದೆ ಕಂಪ್ಯಾರಿಟಿವ್ಲಿ ಕಡಿಮೆ ಇತ್ತು. ಬಟ್ ಈಗ ನಾವು ಕಂಪೇರ್ ಮಾಡಿ ನೋಡಿದರೆ ತುಂಬ ಜಾಸ್ತಿ ರೀನಲ್ ಕ್ಯಾಲ್ಕುಲೇ ಕಾಣ್ತಾ ಇದೆ. ಯಾರೇ ಹೊಟ್ಟೆ ಸ್ಕ್ಯಾನಿಂಗ್ ಮಾಡಲಿಕ್ಕೆ ಹೋದ್ರೂ ಕೂಡ ಮೈಕ್ರೋಲಿಥಿಯಾಸಿಸ್ ಅಂತ ಒಂದು ರಿಪೋರ್ಟ್ ಬರುತ್ತೆ, ಅಂದರೆ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಜಾಸ್ತಿ ಆಗ್ತಾ ಇದೆ. ಅದರ ಮೇನ್ ರೀಸನ್ ಏನು, ನಾವು ತಗೊಳ್ಳುವಂಥ ಆಹಾರದಲ್ಲಿ ಇರುವಂಥ ಎಷ್ಟೋ ಸೊಲ್ಯೂಟ್ಸ್ ಅದು ಕಿಡ್ನಿಗೆ ಕ್ಲೀನಾಗಿ ನಮಗೆ ಹೊರಗಡೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಸ್ಟೋನ್ ಫಾರ್ಮೇಷನ್ ಕೂಡ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಕಿಡ್ನಿ ಸ್ಟೋನ್ ಇರೋರು ರೆಗ್ಯುಲರ್ಲಿ ನಾವು ಅಡ್ವೈಸ್ ಮಾಡ್ತೀವಿ ಅವರಿಗೆ, ರೆಗ್ಯುಲರ್ಲಿ 1 ಗ್ಲಾಸ್ ಲೆಮನ್ ಜ್ಯೂಸ್ ತಗೊಳ್ಳಿ. ಬಟ್ ಲೆಮನ್ ಜ್ಯೂಸ್ ತಗೊಳ್ಳುವಾಗ ಅದಕ್ಕೆ ಸಕ್ಕರೆ ಮತ್ತು ಬೇರೆ ಏನೆಲ್ಲೋ ಹಾಕಿ ತಗೋಬಾರ್ದು. ಪ್ಲೇನ್ ವಾಟರಲ್ಲಿ ಲೆಮನ್ನ ಸ್ಕ್ವೀಸ್ ಮಾಡಿ, 1 ಲೆಮನ್ ಸ್ಕ್ವೀಸ್ ಮಾಡಿ ತಗೊಂಡ್ರೆ ನಿಮ್ಮ ಕಿಡ್ನಿ ಸ್ಟೋನ್ ಬರೋದನ್ನ ತಡೆಗಟ್ಟಲಿಕ್ಕೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಎಷ್ಟೋ ಜನರಲ್ಲಿ ನೀವು ನೋಡಿರ್ತೀರಾ, ರೀನಲ್ ಕ್ಯಾಲ್ಕುಲೇ ಇರುತ್ತೆ, ಅದು ಒಂದ್ಸಲ ತೆಗಿಸ್ತಾರೆ, ಮತ್ತೆ ಇನ್ನೊಂದು 2-3 ತಿಂಗಳು ಬಿಟ್ಟು ನೋಡುವಾಗ ಮತ್ತು ಕ್ಯಾಲ್ಕುಲೇ ಆಗಿದೆ ಅಂತ, ಸ್ಟೋನ್ ಆಗಿದೆ ಅಂತ ಹೇಳ್ತಾರೆ, ಮತ್ತು ಇದೇ ಥರ ಪ್ರೊಸೀಜರ್ ತಗೋಬೇಕಾಗುತ್ತೆ ಅಥವಾ ಮೆಡಿಕೇಶನ್ ಕಂಟಿನ್ಯೂಸ್ಲಿ ತಗೋಬೇಕಾಗುತ್ತೆ. ಸೊ ಅಂಥವ್ರು ಏನು ಮಾಡಬೇಕು ಅಂದರೆ, ರೆಗ್ಯುಲರ್ಲಿ ಲೆಮನ್ ಜ್ಯೂಸ್ ತಗೊಳ್ಳುವಂಥ ಒಂದು ಹ್ಯಾಬಿಟನ್ನು ಡೆವಲಪ್ ಮಾಡಿದರೆ ಈ ಕಿಡ್ನಿ ಸ್ಟೋನ್ ಬರೋದನ್ನ ನಮಗೆ ಟು ಎ ವೆರಿ ಗುಡ್ ಎಕ್ಸ್ಟೆಂಟ್ ತಡೆಗಟ್ಟಲಿಕ್ಕಾಗುತ್ತೆ. ಈ ನಿಂಬುವಲ್ಲಿ ತುಂಬ ಜಾಸ್ತಿ ಪೊಟ್ಯಾಷಿಯಂ ಇದೆ. ಸೊ ಹಾಗಾಗಿ ಇಟ್ಸ್ ಎ ಡಯೂರಿಟಿಕ್. ಸೊ ಕಿಡ್ನಿ ಸಮಸ್ಯೆ ಅಥವಾ ಕಿಡ್ನಿ ಸಮಸ್ಯೆ ಇದ್ದವರಲ್ಲ, ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದವರಿಗೆ ಈ ಲೆಮನ್ ಜ್ಯೂಸ್ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಕೆಲವು ಸ್ಟಡೀಸ್ ಏನು ಪ್ರೂವ್ ಮಾಡುತ್ತೆ ಅಂದರೆ, ರೆಗ್ಯುಲರ್ಲಿ ಈ ಲೆಮನ್ ಜ್ಯೂಸು ಅಥವಾ ಈ ಸಿಟ್ರಸ್ ಫ್ರೂಟ್ಸ್ ತಗೊಳ್ಳೋರಲ್ಲಿ ಬ್ರೈನ್ ಸ್ಟ್ರೋಕ್ ಬರುವಂಥ ಅಕರೆನ್ಸ್ ಕೂಡ ತುಂಬ ಕಡಿಮೆ ಇದೆ. ಇದರ ಬಗ್ಗೆ ರಿಸರ್ಚಸ್ ಕೂಡ ಆಗಿತ್ತು. ಸೊ ಅದರಲ್ಲಿ ಏನು ಪ್ರೂವ್ ಆಗಿದೆ ಅಂದರೆ, ರೆಗ್ಯುಲರ್ ಆಗಿ ನಾವು ಯಾವುದಾದ್ರೂ ಒಂದು ಸಿಟ್ರಸ್ ಫ್ರೂಟ್, ಅದರಲ್ಲಿ ನಿಂಬುನೇ ಇರಬೇಕು ಅಂತಿಲ್ಲ, ಮೇ ಬಿ ಆರೆಂಜ್ ಇರ್ಬೋದು, ಮುಸಂಬಿ ಇರ್ಬೋದು, ಈ ಥರ ಸಿಟ್ರಸ್ ಫ್ರೂಟ್ಸ್ಗಳು ತಗೊಂಡ್ರೆ ನಮಗೆ ರಿಸ್ಕ್ ಏನಿದೆ, ಈಗ ನೀವು ನೋಡಿರ್ತೀರ ಎಷ್ಟೋ ಜನರಿಗೆ ಸ್ಟ್ರೋಕ್ ಆಗಿರುತ್ತೆ, ನಡೆಯೋಕ್ಕಾಗಲ್ಲ. ಸೊ ಈ ಥರ ರಿಸ್ಕ್ಗಳನ್ನು ಕಡಿಮೆ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮೇ ಬಿ ಅದಕ್ಕೆ ಒಂದು ರೀಸನ್ ಏನಿರ್ಬೋದು, ಇದು ಹೈ ಇನ್ ಪೊಟ್ಯಾಷಿಯಂ ಇದ್ದಿದ್ದಕ್ಕೆ ನಮ್ಮ ಬಿ ಪಿಯನ್ನು ರೆಗ್ಯುಲೇಟ್ ಮಾಡಲಿಕ್ಕೆ, ಬಿ ಪಿ ಕಂಟ್ರೋಲ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಅದೇ
ಥರ ಅದರಲ್ಲಿ ನಮಗೆಲ್ಲರಿಗೂ ಗೊತ್ತು ಸಿಟ್ರಸ್ ಫ್ರೂಟ್ಸಲ್ಲಿ ಮೇನ್ಲಿ ವೈಟಮಿನ್ ಸಿ ತುಂಬ ಚೆನ್ನಾಗಿದೆ ಆ್ಯಂಡ್ ವೈಟಮಿನ್ ಸಿ ಇಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಡ್ ಇದರಲ್ಲಿ ತುಂಬ ಚೆನ್ನಾಗಿ ಫ್ಲೇವನಾಯ್ಡ್ಸ್ ಇದೆ. ನಮಗೆ ಬರುವಂಥ ಎಷ್ಟೋ ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಈ ಆ್ಯಂಟಿ ಆಕ್ಸಿಡೆಂಟ್ಸು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಬ್ರೈನಲ್ಲಿ ಬರುವಂಥ ಡ್ಯಾಮೇಜ್ ಇರ್ಬೋದು ಅಥವಾ ಬ್ರೈನಲ್ಲಿ ಬರುವಂಥ ಬ್ಲಡ್ ಕ್ಲಾಟ್ಸ್ ಇರ್ಬೋದು ಅದನ್ನ ತಡೆಗಟ್ಟಿ ನಮಗೆ ಸ್ಟ್ರೋಕ್ ಈ ಥರ ಸಮಸ್ಯೆಗಳು ಬರದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೂ ಕೂಡ ನಿಂಬು ಏನಿದೆ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ಹೇಳ್ಬೋದು. ಈ ನಿಂಬು ಏನಿದೆ ನಾವು ಜ್ಯೂಸ್ ಆಗೇ ತಗೋಬೇಕು ಅಂತ ಏನಿಲ್ಲ. ಎಷ್ಟೋ ಜನರಿಗೆ ನಾವು ಲೆಮನ್ ಜ್ಯೂಸ್ ತಗೋಬೇಕು ಅಂತ ಹೇಳಿದ ಕೂಡ ಅವ್ರು ಏನು ಮಾಡ್ತಾರೆ, ಲೆಮನ್ ಸ್ಕ್ವೀಸ್ ಮಾಡ್ತಾರೆ, ಅದಕ್ಕೆ ಒಂದು 2 ಚಮಚ ಸಕ್ಕರೆ ಹಾಕ್ತಾರೆ, ನೀರು ಹಾಕಿ ಮಿಕ್ಸ್ ಮಾಡಿ ಕುಡಿತಾರೆ. ಸೊ ಅವಾಗ ಅದರದ್ದು ಬೆನಿಫಿಟ್ ಕಡಿಮೆ ಆಗುತ್ತೆ. ಬಿಕಾಸ್ ನಾವು ಆ್ಯಡೆಡ್ ಶುಗರನ್ನು ಮತ್ತು ಆ್ಯಡ್ ಮಾಡುವಾಗ ಏನಾಗುತ್ತೆ, ಅದರದ್ದು ಕ್ಯಾಲರಿ ತುಂಬ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ಒಂದು ನಿಂಬು ಏನಿದೆ ಅದರಲ್ಲಿ ಬರೀ ಒಂದು 20 ಕ್ಯಾಲರಿ ಅಷ್ಟೇ ಇರುತ್ತೆ. ಸೊ ನಮ್ಮ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡಿ ಸ್ಟ್ರೋಕು, ಹಾರ್ಟ್ ಅಟ್ಯಾಕು ಈ ಥರ ಸಮಸ್ಯೆಗಳನ್ನು ಟು ಎನ್ ಎಕ್ಸ್ಟೆಂಟ್ ಕಂಟ್ರೋಲ್ ಮಾಡಲಿಕ್ಕೆ ಈ ಲೆಮನ್ ಜ್ಯೂಸ್ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಈಗ ನೀವು ಎಷ್ಟೋ ಜನರಲ್ಲಿ ನೋಡ್ತೀರಾ, ನಾವು ವೆಯ್ಟ್ ರಿಡಕ್ಷನ್ ಪ್ರೋಗ್ರಾಮ್ ಮಾಡುವಾಗಲೂ ಏನು ಮಾಡ್ತಾರೆ, ಅವರು ಲೆಮನ್ ಜ್ಯೂಸನ್ನು ಕನ್ಸ್ಯೂಮ್ ಮಾಡ್ತಾರೆ. ಸೊ ಅವರು ಅನ್ಕೊಂಡಿರೋದು ಏನಂದರೆ ಲೆಮನ್ ಜ್ಯೂಸ್ ತಗೊಂಡ್ರೆ ತೂಕ ಕಡಿಮೆ ಆಗುತ್ತೆ. ನಾವು ಎಲ್ಲ ಆಹಾರ ತಗೊಂಡು ಅದರೊಟ್ಟಿಗೆ ನಿಂಬು ಜ್ಯೂಸ್ ತಗೊಂಡ್ರೆ ನಮ್ಮ ತೂಕ ಕಡಿಮೆ ಆಗಲ್ಲ. ಸೊ ಲೆಮನ್ ಯೂಶಲಿ ಏನಂದ್ರೆ ಒಂದು ಇನ್ಸ್ಟೆಂಟ್ ಆಗಿ ನಮಗೊಂದು ಎನರ್ಜಿ ಪ್ರೊವೈಡ್ ಮಾಡುತ್ತೆ. ಸೊ ಬಾಕಿ ಇರೋ ಆಹಾರಗಳನ್ನು ಕಡಿಮೆ ಮಾಡಿ ಈ ಲೆಮನ್ ಜ್ಯೂಸ್ ತಗೊಂಡಾಗ ಏನಾಗುತ್ತೆ, ಅದು ನಮ್ಮ ವೆಯ್ಟ್ ರಿಡಕ್ಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಈಗ ಆಹಾರಗಳು ಬಿಟ್ಟು ನಾವು ಫಾಸ್ಟಿಂಗ್ ಮಾಡಿ ನಮ್ಮ ವೆಯ್ಟ್ ಎಲ್ಲ ಇಳಿಸುವಾಗ ಏನಾಗುತ್ತೆ, ನಮಗೆ ಲೈಕ್ ಡಿಹೈಡ್ರೇಷನ್ ಎಲ್ಲ ಆಗುವಂಥ ಸಾಧ್ಯತೆ ಇದೆ. ಸೊ ಲೆಮನ್ ಜ್ಯೂಸ್ ತಗೊಂಡಾಗ ಏನಾಗುತ್ತೆ, ನಿಮ್ಮ ಬಾಡಿ ವೆಲ್ ಹೈಡ್ರೇಟೆಡ್ ಆಗಿರುತ್ತೆ. ಬಟ್ ಲೆಮನಲ್ಲಿ ಕೆಲವು ರಿಸರ್ಚಸ್ ಏನು ಪ್ರೂವ್ ಮಾಡುತ್ತಂದ್ರೆ ಲೆಮನ್ ಸೀಡ್ಸ್ ಏನಿದೆ ಅಥವಾ ಲೆಮನ್ದು ಸಿಪ್ಪೆ ಏನಿದೆ ಅದು ವೆಯ್ಟ್ ರಿಡಕ್ಷನ್ಗೆ ತುಂಬ ಒಳ್ಳೆಯದು. ನಮ್ಮ BMRನ ಹೆಚ್ಚು ಮಾಡಿ ನಮ್ಮ ವೆಯ್ಟನ್ನು ಕಡಿಮೆ ಮಾಡಲಿಕ್ಕೆ ಇಟ್ ಕ್ಯಾನ್ ಪ್ಲೇ ಎ ವೆರಿ ಮೇಜರ್ ರೋಲ್. ಬಟ್ ನಾವು ಏನು ಮಾಡಬೇಕು, ಅದರ ಒಟ್ಟಿಗೆ ನಮ್ಮ ಆಹಾರವನ್ನು ಕೂಡ ಕಂಟ್ರೋಲ್ ಮಾಡಬೇಕು. ತುಂಬ ಚೆನ್ನಾಗಿ ತಿಂದು ಅದರೊಟ್ಟಿಗೆ ನಾವು ಲೆಮನ್ ಜ್ಯೂಸ್ ತಗೊಂಡ್ರೆ ಏನಾಗುತ್ತೆ, ಅಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಸಿಗಬೇಕು ಅಂತ ಇಲ್ಲ. ಸೊ ಯಾರು ವೆಯ್ಟ್ ರಿಡಕ್ಷನ್ ಪ್ಲಾನ್ ಮಾಡ್ತಾ ಇದ್ದಾರೋ ಅವ್ರು ಏನು ಮಾಡ್ಬೋದು, ಲೆಮನ್ ಜ್ಯೂಸ್ ಫಾಸ್ಟಿಂಗ್ ಮಾಡ್ಬೋದು ಅಥವಾ ಒಂದು 3 or 4 ಡೇಸ್ ಲೆಮನ್ ಜ್ಯೂಸ್ ಫಾಸ್ಟಿಂಗ್ ಮಾಡ್ಬೋದು. ಅಂದರೆ ಲೆಮನ್ ಜ್ಯೂಸ್ಗೆ ಬೇಕಾದ್ರೆ ಸ್ವಲ್ಪ ಜೇನುತುಪ್ಪ ಅಥವಾ ಒಂದು ಸ್ವಲ್ಪ ಬೆಲ್ಲ ಹಾಕಿ ನಾವು ಸೇವಿಸಿದ್ರೆ ಏನಾಗುತ್ತೆ, ನಮಗೆ ಇನ್ಸ್ಟೆಂಟ್ ಆಗಿ ಎನರ್ಜಿ ಸಿಗುತ್ತೆ. ಸೊ ಅದು ಬಿಟ್ಟು ಎಲ್ಲ ಆಹಾರ ತಗೊಂಡ್ರೆ ಅದರಿಂದ ನಮಗೆ ವೆಯ್ಟ್ ರಿಡಕ್ಷನ್ ಏನೂ ಆಗೋದಿಲ್ಲ. ನಮ್ಮೆಲ್ಲರಿಗೂ ಲೈಕ್ ಆಫ್ಟರ್ ಏಜ್ ಆಫ್ 40 ಅಥವಾ 50 ಬರುವಂಥ ಒಂದು ಸಮಸ್ಯೆ ಏನು ಅಂತ ಕೇಳಿದರೆ ಮಂಡಿ ನೋವು, ಸೊಂಟ ನೋವು, ಈ ಥರ ಜಾಯಿಂಟ್ ಇಶ್ಯೂಸ್ ತುಂಬ ಬರುತ್ತೆ. ಸೊ ನಾವು ಚೆಕ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಕಾರ್ಟಿಲೇಜ್ ಎಲ್ಲ ವೇರ್ ಔಟ್ ಆಗಿದೆ. ಸೊ ಹಾಗಾಗಿ ಸೌಕಳಿ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಒನ್ ಆಫ್ ದ ಮೇನ್ ಇಂಗ್ರೀಡಿಯೆಂಟ್ ಈ ಥರ ಸೌಕಳಿಗಳನ್ನು ಪ್ರಿವೆಂಟ್ ಮಾಡಬೇಕು ಅಂದರೆ ನಮಗೊತ್ತು ಕೊಲಾಜನ್ ಇರುವಂಥ ಆಹಾರಗಳು ನಾವು ಜಾಸ್ತಿ ಸೇವಿಸಬೇಕಾಗುತ್ತೆ. ಸೊ ಈ ಲೆಮನ್ ಜ್ಯೂಸ್ ತಗೊಂಡ್ರೆ ಅದರಲ್ಲಿ ತುಂಬ ಚೆನ್ನಾಗಿ ವೈಟಮಿನ್ ಸಿ ಇದೆ. ಸೊ ಅದು ನಮ್ಮ ಬಾಡಿಯಲ್ಲಿ ಕೊಲಾಜನ್ ಸಿಂಥಸಿಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ರೆಗ್ಯುಲರ್ಲಿ ನಾವು ಲೆಮನ್ ಜ್ಯೂಸ್ ತಗೊಳ್ಳೋರಾದ್ರೆ, ಈಗ ಎಷ್ಟೋ ಜನರಿಗೆ ಆ ಪ್ರಾಕ್ಟೀಸ್ ಇದೆ, ಬೆಳಿಗ್ಗೆ ಎದ್ದು 1 ಗ್ಲಾಸ್ ಲೆಮನ್ ಜ್ಯೂಸ್ ತಗೊಳ್ಳೋದು, ಅದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಏನು ಹಾಕಬೇಡಿ, ಪ್ಲೇನ್ ಆಗಿ ಲೆಮನ್ ಜ್ಯೂಸ್ ತಗೊಂಡ್ರೆ ಅದು ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ನಿಮ್ಮ ಬಾಡಿಯಲ್ಲಿ ಕೊಲಾಜನ್ ಸಿಂಥಸಿಸ್ಗೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಮಗೆಲ್ಲ ಗೊತ್ತು, ಎಲ್ಲ ಕಡೆ ನಾವು ಹೇಳೋದೇನು, ಲೆಮನ್ ಈಸ್ ಎ ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳ್ತೀವಿ. ಲೆಮನ್ ಜ್ಯೂಸು ಎಲ್ಲ ನಾವು ಎಲ್ಲಾದರೂ ದೊಡ್ಡ ಲೈಕ್ ರಿಸಾರ್ಟ್ಸಿಗೆಲ್ಲ ಹೋದರೆ ಅದಕ್ಕೆ ಅವ್ರು ಏನು ಮಾಡಿರ್ತಾರೆ, ಒಂದು ಟಂಬ್ಲರಲ್ಲಿ ನೀರಿಟ್ಟು ಅದರಲ್ಲಿ ಒಂದು ಲೆಮನ್ ಕೂಡ ಹಾಕಿರ್ತಾರೆ. ಸೊ ಅದೊಂದು ಫ್ಲೇವರ್ ಕೂಡ ಆ್ಯಡ್ ಮಾಡುತ್ತೆ, ನಮ್ಗೆ ಆ ನೀರು ಕುಡಿಬೇಕು ಅಂತ ಅನಿಸುತ್ತೆ, ಆ ಒಂದು ನೀರಿಗೆ ಒಂದು ಒಳ್ಳೆ ಟೇಸ್ಟನ್ನು ಪ್ರೊವೈಡ್ ಮಾಡುತ್ತೆ. ಸೊ ಒಂದು ಡಿಟಾಕ್ಸ್ಗೂ ಅದು ತುಂಬ ಒಳ್ಳೆಯದಾಗುತ್ತೆ. ಅದೇ ಥರ ನಮ್ಮ ಜಾಯಿಂಟ್ ಪೇನ್ಗಳು ಬರೋದನ್ನು ತಡೆಗಟ್ಟಲಿಕ್ಕೆ, ನಮ್ಮ ಬಾಡಿಯಲ್ಲಿ ಕೊಲಾಜನ್ ಸಿಂಥಸಿಸ್ ಇಂಪ್ರೂವ್ ಮಾಡಲಿಕ್ಕೂ ಕೂಡ ಲೆಮನ್ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಫುಡ್. ಇನ್ನು ಸ್ಕಿನ್ ಹೆಲ್ತ್ಗೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಫ್ಲೇವನಾಯ್ಡ್ಸ್ ಇದೆ ಮತ್ತು ಕೊಲಾಜನ್ ಇದ್ದರೆ ಮಾತ್ರ ನಮ್ಮ ಸ್ಕಿನ್ ಇಲಾಸ್ಟಿಸಿಟಿ ಇಂಪ್ರೂವ್ ಆಗುತ್ತೆ, ಸ್ಕಿನ್ ಹೆಲ್ತ್ ಚೆನ್ನಾಗಾಗುತ್ತೆ. ಸೊ ಯಾರಿಗೆ ಸ್ಕಿನ್ ಹೆಲ್ತ್ ಇಂಪ್ರೂವ್ ಮಾಡಬೇಕು ಅವರೇನು ಮಾಡ್ಬೋದು, ಪ್ರತಿ ದಿವಸ ಬೆಳಗ್ಗೆ ಎದ್ದು 1 ಗ್ಲಾಸ್ ಲೆಮನ್ ಜ್ಯೂಸನ್ನು ತಗೋಬೋದು. ಪ್ಲೇನ್ ಒಂದು ಉಗುರು ಬಚ್ಚೆ ನೀರಲ್ಲಿ ಒಂದು ಲೆಮನ್ನ ಸ್ಕ್ವೀಸ್ ಮಾಡಿ ತಗೊಳ್ಳೋದು ವೆಯ್ಟ್ ರಿಡಕ್ಷನ್ಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಜಾಯಿಂಟ್ಗೂ ಹೆಲ್ಪ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ಕೆಲವರಲ್ಲಿ ನೀವು ನೋಡಿರ್ತೀರಾ, ಲೈಕ್ ಅವರಿಗೆ ಯಾವಾಗಲೂ ಈ ಬರ್ಪಿಂಗ್ ಸಮಸ್ಯೆ ಇರುತ್ತೆ, ಅಂದರೆ ಯಾವಾಗಲೂ ತೇಗು ಬರ್ತಾ ಇರ್ತದೆ, ಏನೇ ತಿಂದರೂ ತೇಗು ಬರುತ್ತೆ, ಅಂದರೆ ಡರ್ಕೆ ಬರುತ್ತೆ, ಅಥವಾ ನೀರು ಕುಡಿದ್ರೂ ಡರ್ಕೆ ಬರುತ್ತೆ. ಸೊ ಈ ಥರ ಸಮಸ್ಯೆ ಇದ್ದವರಿಗೆ ಇದಕ್ಕಿರುವಂಥ ಮೇನ್ ಕಾರಣ ಏನು ಅಂತ ಕೇಳಿದ್ರೆ ಹೈಪೋ ಅಸಿಡಿಟಿ ಅಂತ ಹೇಳ್ತೀವಿ. ಅಂದರೆ ಅವರ ಹೊಟ್ಟೆಯಲ್ಲಿ ಆಸಿಡ್ನ ಕೊರತೆ ಇದೆ. ಸೊ ಹಾಗಾಗಿ ಅವರು ತಗೊಳ್ಳುವಂಥ ಆಹಾರದಲ್ಲಿ ಇರುವಂಥ ಪ್ರೋಟೀನ್ ಏನಿದೆ ಅದು ಸರಿಯಾಗಿ ಡೈಜೆಸ್ಟ್ ಆಗಲ್ಲ. ಸೊ ಅವರಿಗೆ ಗ್ಯಾಸ್ ಪ್ರೊಡಕ್ಷನ್ ಆಗುತ್ತೆ, ಯಾವಾಗಲೂ ತೇಗು ಬರ್ತಾ ಇರ್ತಾರೆ. ಸೊ ಅಂಥವರು ಕೂಡ ಆಹಾರ ತಗೊಳ್ಳೋ ಮೊದಲು 1 ಗ್ಲಾಸ್ ಲೆಮನ್ ಜ್ಯೂಸ್ ತಗೊಂಡ್ರೆ ಅದು ತುಂಬ ಕಂಟ್ರೋಲ್ ಆಗುತ್ತೆ. ಯಾಕೆಂದರೆ ಲೆಮನ್ ಅಂದರೆ ನಮಗೆಲ್ಲ ಗೊತ್ತು ಸಿಟ್ರಿಕ್ ಆಸಿಡ್. ಸೊ ಸಿಟ್ರಿಕ್ ಆಸಿಡ್ ಏನು ಮಾಡುತ್ತೆ, ನಮ್ಮ ಹೊಟ್ಟೆಗೆ ಹೋಗಿ ಆ ಡೈಜೆಷನ್ನ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಯಾರಿಗೆ ಹೈಪೋ ಅಸಿಡಿಟಿ ಇದೆಯಾ, ಹೈಪೋ ಅಸಿಡಿಟಿ ಅಂದರೆ ಹೊಟ್ಟೆ ಉಬ್ಬರ ಬರೋದು, ತುಂಬ ತೇಗು ಬರೋದು, ಅಥವಾ ಒಂಥರ ಡಿಸ್ಕಂಫರ್ಟ್, ಹೊಟ್ಟೆಯಲ್ಲಿ ತುಂಬ ಗ್ಯಾಸ್ ತುಂಬಿದ್ದೊಂದು ಫೀಲಿಂಗ್ ಇರ್ಬೋದು. ಸೊ ಇಂಥ ಸಮಸ್ಯೆ ಇದ್ದವರು ಈ ಲೆಮನ್ ಜ್ಯೂಸನ್ನು ಆಹಾರಕ್ಕಿಂತ ಜಸ್ಟ್ ಮೊದಲು ತಗೊಳ್ಳೋದು ತುಂಬ ಒಳ್ಳೆಯದು.
ಆ್ಯಂಡ್ ನಮಗೆಲ್ಲ ಗೊತ್ತು ಈ ಲೆಮನ್ ಜ್ಯೂಸ್ ಏನಿದೆ ಅದು ಡೈಜೆಷನ್ಗೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಎಷ್ಟೋ ರೆಸ್ಟೋರೆಂಟ್ಸಲ್ಲಿ ನಾವು ಹೋದರೆ ಅವರು ನಮ್ಮ ಫುಡ್ ಎಲ್ಲ ಮೇನ್ ಕೋರ್ಸ್ ಆಫ್ ಫುಡ್ ಎಲ್ಲ ಆದಮೇಲೆ ಲೈಕ್ ಈ ಲೆಮನ್ ಇರುವಂಥ ಟೀ ಕೊಡ್ತಾರೆ, ಲೆಮನ್ ಟೀ ಅಂತ ನಾವೇನು ಹೇಳ್ತೀವಿ. ಸೊ ಲೆಮನ್ ಟೀ ಕೊಡ್ತಾರೆ. ಆ ಲೆಮನ್ ಟೀ ಯಾಕೆ ಕೊಡ್ತೀವಿ ಅಂದರೆ ಲೆಮನ್ ಟೀ ತಗೊಂಡಾಗ ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಡೈಜೆಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ನಮ್ಗೆ ಆಹಾರ ತಗೊಂಡ್ಮೇಲೆ ಇರುವಂಥ ಆ ಹೆವಿನೆಸ್ ಏನಿದೆ ಅದು ಕಡಿಮೆ ಆಗುತ್ತೆ. ಬಟ್ ಆ ಲೆಮನ್ ಟೀಯಲ್ಲಿ ಕೂಡ ನಾವೇನು ಮಾಡ್ತೀವಿ, ತುಂಬ ಚೆನ್ನಾಗಿ ಸಕ್ಕರೆ ಕೂಡ ಹಾಕಿ ತಗೊಳ್ಳೋದ್ರಿಂದ ನಮಗೆ ಅದು ಇನ್ನೂ ಬರ್ಡನ್ ಆಗುತ್ತೆ, ಕ್ಯಾಲರಿ ಇನ್ನೂ ಆ್ಯಡ್ ಆನ್ ಆಗುತ್ತೆ. ಸೊ ಏನು ಮಾಡಬೇಕು, ಬ್ಲ್ಯಾಕ್ ಟೀಯಲ್ಲಿ ಒಂದು ಲೆಮನ್ ಸ್ಕ್ವೀಸ್ ಮಾಡಿ ತಗೊಂಡ್ರೆ ನಾವು ರೆಗ್ಯುಲರ್ಲಿ ತಗೊಳ್ಳುವಂಥ ಟೀ ಏನಿದೆಯಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು 10 ದಿವಸ ಅದು ಮಾಡಿ ನೋಡಿ, ಮತ್ತೆ ನಿಮಗೆ ರೆಗ್ಯುಲರ್ ಟೀ ತಗೊಳ್ಬೇಕು ಅಂತ ಅನ್ಸಲ್ಲ. ಅಷ್ಟೊಂದು ಟೇಸ್ಟು ಚೆನ್ನಾಗಿರುತ್ತೆ, ನಮಗೆ ಹೆವಿನೆಸ್ ಅನ್ಸಲ್ಲ, ಆ್ಯಂಡ್ ವಿ ಸ್ಟಾರ್ಟ್ ಫೀಲಿಂಗ್ ವೆರಿ ಫ್ರೆಶ್. ಸೊ ಈಗ ನಾ ಹೇಳಿದಂಗೆ ಹೈಪೋ ಅಸಿಡಿಟಿ ಪ್ರಾಬ್ಲಮ್ ಇದ್ದವರಿಗೆ ಲೆಮನ್ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಫುಡ್. ಬಟ್ ಅಟ್ ದ ಸೇಮ್ ಟೈಮ್ ಹೈಪರ್ ಅಸಿಡಿಟಿ ಇದ್ದವರಾದ್ರೆ ಲೆಮನ್ ತಗೊಂಡ್ರೆ ಏನಾಗುತ್ತೆ, ನಮಗೆ ಇದೆಲ್ಲ ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ನೀವು ಅದೊಂದು ಟೆಸ್ಟ್ ಆಗಿ ಕೂಡ ಮಾಡಿ ನೋಡ್ಬೋದು. ನಾವು ಎಷ್ಟೋ ನಮ್ಮಲ್ಲಿ ಬರುವಂಥ ಪೇಷಂಟ್ಸಿಗೆ ಕೇಳ್ತೀವಿ, ನಿಮಗೆ ನಿಂಬು ಜ್ಯೂಸ್ ಕುಡಿದ್ರೆ ಸಮಸ್ಯೆ ಆಗುತ್ತಾ, ಅಥವಾ ಹುಳಿ ಇರುವಂಥ ಆಹಾರ ತಗೊಂಡ್ರೆ ಸಮಸ್ಯೆ ಆಗುತ್ತಾ? ಸೊ ಅವರದ್ದು ಗ್ಯಾಸ್ಟ್ರಿಕ್ ಇರಿಟೇಷನ್ ಜಾಸ್ತಿ ಆಗ್ತಾ ಇದೆ ಅಂದರೆ ಅದು ಹೈಪೋ ಅಸಿಡಿಟಿ ಅಲ್ಲ, ಹೈಪರ್ ಅಸಿಡಿಟಿ. ಸೊ ಅವರು ಲೆಮನ್ ಅಷ್ಟೊಂದು ತಗೋಬಾರ್ದು. ಅಂಥವ್ರು ಲೆಮನ್ ತಗೊಂಡ್ರೆ ಅವರಿಗೆ ಸಮಸ್ಯೆ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಬಟ್ ಅದು ಬಿಟ್ಟು ಯಾರಿಗೆ ಗ್ಯಾಸ್ ಪ್ರಾಬ್ಲಮ್ ಇದೆಯೋ ಅವರು ರೆಗ್ಯುಲರ್ಲಿ ಲೆಮನ್ ಸೇವಿಸೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಷ್ಟೋ ಹೆಂಗಸರಲ್ಲಿ ಕಂಡು ಬರುವಂಥ ಒಂದು ಸಮಸ್ಯೆ ಏನು ಅಂದರೆ ರಕ್ತಹೀನತೆ ಸಮಸ್ಯೆ. ನಮಗೆ ಗೊತ್ತು, ಅದಕ್ಕೆ ಎಷ್ಟೋ ಸಲ ಮೆಡಿಸಿನ್ಸ್ ತಗೊಳ್ತಾರೆ, ಐರನ್ ಟ್ಯಾಬ್ಲೆಟ್ಸ್ ತಗೊಂಡು ಕೂಡಲೇ ಮಲಬದ್ಧತೆ ಸ್ಟಾರ್ಟ್ ಆಗಿಬಿಡುತ್ತೆ, ಅಥವಾ ಸೊಪ್ಪಿನ ಪಲ್ಯಗಳು ತಗೊಳ್ತಾರೆ, ಆದರೂ ಕೂಡ ಅವ್ರದ್ದು ಹಿಮೋಗ್ಲೋಬಿನ್ ಲೆವೆಲ್ ಇಂಪ್ರೂವ್ ಆಗಲ್ಲ. ಸೊ ಅದಕ್ಕೊಂದು ಮೇನ್ ರೀಸನ್ ಏನು, ನಾವು ತಗೊಳ್ಳೋಂಥ ಆಹಾರದಲ್ಲಿ ಐರನ್ ಇದ್ದರೂ ಕೂಡ ಅದು ಸರಿಯಾಗಿ ಡೈಜೆಸ್ಟ್ ಆಗಿ ಅಬ್ಸಾರ್ಬ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಅವರಿಗೆ ಐರನ್ ಡೆಫಿಷಿಯನ್ಸಿ, ಅನಿಮಿಯಾ ಬರ್ತಾ ಇದೆ. ಸೊ ಅಂಥವರು ಕೂಡ ಏನು ಮಾಡ್ಬೋದು, ಅವರ ಆಹಾರದಲ್ಲಿ ಈ ಲೆಮನನ್ನು ಇನ್ಕ್ಲೂಡ್ ಮಾಡಿದರೆ ಅದು ಐರನ್ ಅಬ್ಸಾರ್ಪ್ಷನ್ನ ಇಂಪ್ರೂವ್ ಮಾಡುತ್ತೆ. ಸೊ ಅದು ಜ್ಯೂಸ್ ಆಗಿ ಕುಡಿಬೇಕು ಅಂತಿಲ್ಲ, ನೀವೇನು ಮಾಡ್ಬೋದು, ಒಂದು ಸ್ಯಾಲಡ್ ಪ್ರಿಪೇರ್ ಮಾಡಿ ಅದರಲ್ಲಿ ಒಂದು 1 or 2 ಲೆಮನ್ನ ಸ್ಕ್ವೀಸ್ ಮಾಡಿ ತಗೊಂಡ್ರೆ ಏನಾಗುತ್ತೆ, ಆ ಸ್ಯಾಲಡಲ್ಲಿ ಇರುವಂಥ ಸೊಪ್ಪುಗಳಲ್ಲಿ ಇರುವಂಥ ಐರನ್ ಏನಿದೆ ಅದು ಈಸಿಯಾಗಿ ಡೈಜೆಸ್ಟ್ ಆಗಿ ಅಬ್ಸಾರ್ಬ್ ಆಗುತ್ತೆ. ನಮ್ಮ ಹಿಮೋಗ್ಲೋಬಿನ್ ಕೊರತೆ ಏನಿದೆ ಅದು ಕೂಡ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯ. ಸೊ ಈಗ ಇದರ ಬದಲು ನಾವು ಟೀಯಲ್ಲಿ ಲೆಮನ್ ಸ್ಕ್ವೀಸ್ ಮಾಡಿ ತಗೊಂಡ್ರೆ ಇರುವಂಥ ಒಂದು ಸಮಸ್ಯೆ ಏನಂದ್ರೆ, ಯಾರಿಗೆ ಐರನ್ ಡೆಫಿಷಿಯನ್ಸಿ ಇದೆಯೋ ಅವರು ಆದಷ್ಟು ಈ ಟೀ ಕನ್ಸಂಪ್ಷನ್ನ ಕಡಿಮೆ ಮಾಡಬೇಕು. ಯಾಕೆಂದ್ರೆ ಟೀ ಏನಿದೆ ನಮ್ಮ ಐರನ್ ಅಬ್ಸಾರ್ಪ್ಷನ್ನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಯಾರಿಗೆ ರಕ್ತಹೀನತೆ ಸಮಸ್ಯೆ ಇದೆ ಅವರು ಲೆಮನ್ ಕನ್ಸ್ಯೂಮ್ ಮಾಡಬೇಕು ಅಂತ ಇದ್ರೆ ಅದು ಟೀಯಲ್ಲಿ ಮಿಕ್ಸ್ ಮಾಡಿ ತಗೋಬಾರ್ದು. ಐದರ್ ಲೆಮನ್ ಜ್ಯೂಸ್ ತಗೋಬಹುದು, ಅಥವಾ ನೀವು ತಗೊಳ್ಳುವಂಥ ಸ್ಯಾಲಡ್ಸ್ಗೆ ಮಿಕ್ಸ್ ಮಾಡಿ ತಗೋಬಹುದು. ಅಥವಾ ಯಾವುದಾದ್ರೂ ನೀವೇನೋ ಒಂದು ಫಿಶ್ ತಗೊಳ್ಳುವಾಗ ಕೂಡ ಅದಕ್ಕೆ ಲೆಮನ್ ಸ್ಕ್ವೀಸ್ ಮಾಡಿದ್ರೆ ಅದರದ್ದು ಫ್ಲೇವರು ಟೇಸ್ಟು ಚೇಂಜ್ ಆಗುತ್ತೆ. ನೀವು ಚಿಕನ್ ತಗೊಳ್ತೀರಾ, ಅದಕ್ಕೆ ಲೆಮನ್ ಸ್ಕ್ವೀಸ್ ಮಾಡಿದ್ರು ಕೂಡ ಅದರದ್ದು ಫ್ಲೇವರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆ ಲೆಮನನ್ನು ರೆಗ್ಯುಲರ್ಲಿ ಯೂಸ್ ಮಾಡಿದ್ರೆ ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಐರನ್ ಅಬ್ಸಾರ್ಪ್ಷನ್ ಇಂಪ್ರೂವ್ ಆಗುತ್ತೆ, ಕೊಲಾಜನ್ ಪ್ರೊಡಕ್ಷನ್ ಕೂಡ ಇಂಪ್ರೂವ್ ಆಗುತ್ತೆ. ಇನ್ನು ಇಮ್ಯುನಿಟಿ ಇಂಪ್ರೂವ್ ಆಗಲಿಕ್ಕೂ ಕೂಡ ನಿಂಬು ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ಅದರಲ್ಲಿ ನಮಗೆ ಗೊತ್ತು ವೈಟಮಿನ್ ಸಿ ತುಂಬ ಚೆನ್ನಾಗಿದೆ. ವೈಟಮಿನ್ ಸಿ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ನಮ್ಮ ಇಮ್ಯುನಿಟಿ ಬೂಸ್ಟಿಂಗಿಗೆ ವೈಟಮಿನ್ ಸಿ ತುಂಬ ಒಳ್ಳೆಯದು. ಎಸ್ಪೆಷಲಿ ಮಕ್ಕಳಲ್ಲಿ ನೀವು ನೋಡಿರ್ತೀರಾ, ಅವರಿಗೆ ರೆಗ್ಯುಲರ್ಲಿ ಈ ನೆಗಡಿ ಬರುವಂಥ ಸಮಸ್ಯೆ ಇರುತ್ತೆ, ಅಲರ್ಜಿ ಬರ್ತಾ ಇರ್ತದೆ, ಅಲರ್ಜಿ ಬ್ರಾಂಕೈಟಿಸ್ ಇರುತ್ತೆ, ಕೆಲವರಿಗೆ ಬ್ರಾಂಕಿಲ್ ಅಸ್ತಮಾ ಇರುತ್ತೆ. ಸೊ ಅಂಥ ರೆಸ್ಪಿರೇಟರಿ ಸಮಸ್ಯೆ ಇದ್ದವರಿಗೆ ಈ ಲೆಮನ್ ಏನಿದೆ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ಯಾಕೆಂದರೆ ಅದರಲ್ಲಿ ಇರುವಂಥ ವೈಟಮಿನ್ ಸಿ ಏನಿದೆ ಅದು ನಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೀವೇ ನೋಡಿರ್ಬೋದು, ಕೋವಿಡ್ ಟೈಮಲ್ಲಿ ನಾವೆಲ್ಲರೂ ತುಂಬ ಚೆನ್ನಾಗಿ ವೈಟಮಿನ್ ಸಿ ಟ್ಯಾಬ್ಲೆಟ್ಸ್ ತಗೊಂಡಿದ್ವಿ. ಯಾಕೆ, ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗಬೇಕು, ನಮಗೆ ಕೋವಿಡ್ ಬರಬಾರ್ದು ಅಂತ ಹೇಳಿ. ಸೊ ರೆಗ್ಯುಲರ್ಲಿ ಲೆಮನ್ ತಗೊಳ್ಳೋದ್ರಿಂದ ನಮ್ಮ ವೈಟಮಿನ್ ಸಿ ಲೈಕ್ ಸಪ್ಲೈ, ನಮ್ಮ ಬಾಡಿಗೆ ಇರುವಂಥ ವೈಟಮಿನ್ ಸಿ ಸಪ್ಲೈ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ನಮ್ಮ ರೆಸ್ಪಿರೇಟರಿ ಪ್ರಾಬ್ಲಮ್ಸಿಂದ ಹೊರಗೆ ಬರಲಿಕ್ಕೆ ಈಸಿ ಆಗುತ್ತೆ. ಇನ್ನು ಎಷ್ಟೋ ಜನರಿಗೆ ನೀವು ನೋಡಿರ್ತೀರ ಲೈಕ್ ನೆಗಡಿ ಬರುತ್ತೆ. ಸೊ ನೆಗಡಿಗೆ ಒನ್ ಆಫ್ ದ ಬೆಸ್ಟ್ ಫುಡ್ ಆ್ಯಕ್ಚುಲಿ. ಎಲ್ಲ ಸಿಟ್ರಸ್ ಫ್ರೂಟ್ಸ್ ಕೂಡ ಒನ್ ಆಫ್ ದ ಬೆಸ್ಟ್. ನಾವು ವೈಟಮಿನ್ ಸಿ ಚೆನ್ನಾಗಿ ತಗೊಂಡ್ರೆ ಆ ರೆಸ್ಪಿರೇಟರಿ ಇರಿಟೇಷನ್ ಕಡಿಮೆ ಆಗುತ್ತೆ, ನಮ್ಮ ರೆಸ್ಪಿರೇಟರಿ ಹೆಲ್ತ್ ಇಂಪ್ರೂವ್ ಆಗುತ್ತೆ, ನಮ್ಮ ಇಮ್ಯುನಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಯಾರ್ದಾದ್ರು ಮಕ್ಕಳಿಗೆ ಅಂದರೆ ರೆಗ್ಯುಲರ್ಲಿ ನೆಗಡಿ, ಥಂಡಿ ಈ ಥರ ಸಮಸ್ಯೆಗಳು, ಗಂಟಲು ನೋವೆಲ್ಲ ಬರೋರಾದರೆ ಅವರಿಗೆ ಲೆಮನ್ನಿಂದ ಏನಾದರೂ ಪ್ರಿಪರೇಷನ್ಸ್ ನೀವು ಮಾಡಿ ಕೊಡ್ಬೋದು. ಲೆಮನ್ ಜ್ಯೂಸ್ ಕೊಟ್ಟರಂತೂ ಅವರು ಖುಷಿಯಿಂದ ಕುಡಿತಾರೆ. ನೀವೇನು ಮಾಡ್ಬೋದು, ಲೆಮನ್ ಜ್ಯೂಸ್ ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲ, ಸಕ್ಕರೆ ಬದಲು ಒಂದು ಸ್ವಲ್ಪ ಬೆಲ್ಲ ಅಥವಾ ಒಂದು ಸ್ವಲ್ಪ ಜೇನುತುಪ್ಪ ಹಾಕಿ ಕೊಡಿದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವರದ್ದು ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಅವರಿಗೆ ಈ ಥರ ಅಲರ್ಜಿ, ಕೆಮ್ಮು ಅಥವಾ ಅಲರ್ಜಿ, ಅಸ್ತಮಾ ಈ ಥರ ಸಮಸ್ಯೆಗಳು ಬರೋದು ಕೂಡ ಕಡಿಮೆ ಆಗುತ್ತೆ. ಸೊ ಈ ನಿಂಬುವಲ್ಲಿ ಲೂಟಿನ್, ಜಿಯಾಸ್ಯಾಂಥಿನ್ ಈ ಥರ ಫ್ಲೇವನಾಯ್ಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಈವನ್ ಕ್ಯಾನ್ಸರ್ ಪ್ರಿವೆನ್ಷನ್ಗೆ ನಾವೆಲ್ಲ ಈಗ ನೋಡ್ತೀವಿ ಎಷ್ಟೋ ಹೊಸ ಕಾಯಿಲೆಗಳು ಬರ್ತಾ ಇದೆ. ಸೊ ಈ ಥರ ಕ್ಯಾನ್ಸರ್ ಪ್ರಿವೆನ್ಷನ್ಗೆ ಯೂಶಲಿ ಆ್ಯಂಟಿ ಆಕ್ಸಿಡೆಂಟ್ಸು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಸೊ ಆ ಥರ ಆ್ಯಂಟಿ ಆಕ್ಸಿಡೆಂಟ್ಸು ಈ ನಿಂಬುವಲ್ಲಿ ಕೂಡ ಇದ್ದಿದ್ದಕ್ಕೆ ಈ ಥರ ಸಮಸ್ಯೆಗಳು ಬರದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ಲೆಮನ್ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಫುಡ್. ಆ್ಯಂಡ್ ಅಷ್ಟೊಂದು ಅಡಲ್ಟ್ರೇಷನ್ ಇರಲ್ಲ. ನೀವು ನೋಡಿರ್ತೀರ ಎಷ್ಟೋ ಹಣ್ಣುಗಳು ನಮ್ಮಲ್ಲಿ ಬರೋ ತನಕ ಅದಕ್ಕೆ ಪಾಲಿಶ್ ಆಗಿರುತ್ತೆ ಅಥವಾ ಸ್ವೀಟ್ನರ್ ಇಂಜೆಕ್ಟ್ ಮಾಡಿರ್ತಾರೆ. ಸೊ ಈ ಥರ ಸಮಸ್ಯೆಗಳಿರುತ್ತೆ. ಬಟ್ ಲಿಂಬು ಏನಿದೆ ಯೂಶಲಿ ಯಾರು ಅಷ್ಟೊಂದು ಅಡಲ್ಟ್ರೇಷನ್ಗೆ ಹೋಗಲ್ಲ. ಹೌದು, ಅದು ಕಾಸ್ಟ್ಲಿ ಹೌದು, ಬಟ್ ನಾವೆಲ್ಲಾದರೂ ನಮ್ಮ ಮನೆಯಲ್ಲಿ ಒಂದು ಗಿಡ ಹಾಕಿದರೆ ಸಾಕು, ನಮಗೆ ಇಡೀ ವರ್ಷ ನಮಗೆ ಎಷ್ಟು ಲೆಮನ್ ಬೇಕೋ ಅದು ನಮಗೆ ಸಿಗ್ತಾ ಇರ್ತದೆ. ಸೊ ರೆಗ್ಯುಲರ್ಲಿ ಈ ಲೆಮನ್ ಜ್ಯೂಸ್ ತಗೊಳ್ಳೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ, ನಮ್ಗೆ
ಈ ಥರ ಸಮಸ್ಯೆಗಳು ಬರೋದು ಕಡಿಮೆ ಆಗುತ್ತೆ. ನಮ್ಮ ಬಿ ಪಿ ಕಂಟ್ರೋಲ್ ಆಗಲಿಕ್ಕೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫುಡ್. ಯಾಕಂದರೆ ಅದರಲ್ಲಿ ಹೈ ಪೊಟ್ಯಾಷಿಯಮ್ ಇರೋದ್ರಿಂದ ನಮ್ಮ ಯೂರಿನ್ ಎಕ್ಸ್ಕ್ರೀಷನ್ ಜಾಸ್ತಿ ಆಗುತ್ತೆ, ನಮ್ಮ ಬಾಡಿ ಫ್ಲೂಯಿಡ್ ಲೆವೆಲ್ ಮೇಂಟೈನ್ ಆಗುತ್ತೆ. ಸೊ ನಮ್ಮ ಬಿ ಪಿ ಕೂಡ ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕಾಗುತ್ತೆ. ಅದಕ್ಕೆ ಮತ್ತೆ ಉಪ್ಪು ಹಾಕಬಾರ್ದು, ಆದಷ್ಟು ಪ್ಲೇನ್ ಲೆಮನ್ ಜ್ಯೂಸ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಈ ನಿಂಬು ಜ್ಯೂಸದ ಹೆಲ್ತ್ ಬೆನಿಫಿಟ್ಸ್ ಎಷ್ಟೆಲ್ಲ ಇದೆ ಅಂತ ನಮಗೆಲ್ಲರಿಗೂ ಗೊತ್ತಾಗಿದೆ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ನಾವೆಲ್ಲಾದರೂ ಹೊರಗಡೆ ಹೋಗಿ ನಮಗೆ ಬಾಯಾರಿಕೆ ಆದರೆ ಆದಷ್ಟು ಈ ಪ್ಯಾಕ್ಡ್ ಆಗಿರುವಂಥ ಡ್ರಿಂಕ್ಸ್ಗಳನ್ನು ಅವಾಯ್ಡ್ ಮಾಡಿ, ಹೈ ಫ್ರಕ್ಟೋಸ್ ಇರುವಂಥ ಈ ಸಾಫ್ಟ್ ಡ್ರಿಂಕ್ಸ್ಗಳನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ, ಕಾರ್ಬನೇಟೆಡ್ ಡ್ರಿಂಕ್ಸನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ನಾವು ಲೆಮನ್ ಜ್ಯೂಸ್ ಕುಡಿಯೋದು ಪ್ರಾಕ್ಟೀಸ್ ಮಾಡಬೇಕು. ಸೊ ಎಷ್ಟೋ ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ನಮಗೆ. ಅದರಲ್ಲಿ ಆದಷ್ಟು ನಾವು ಸಕ್ಕರೆ ಕೂಡ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಬಿ ಪಿ ಸಮಸ್ಯೆ ಏನು ಇಲ್ಲದೆ ಇರೋರಾದರೆ ಒಂದು ಪಿಂಚ್ ಉಪ್ಪು ಹಾಕೋದ್ರಲ್ಲಿ ಏನೂ ತಪ್ಪಿಲ್ಲ, ನಮ್ಮ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ಗೆಲ್ಲ ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ನಾವು ಸಾಫ್ಟ್ ಡ್ರಿಂಕ್ಸ್ಗೆಲ್ಲ ಬೈ ಬೈ ಹೇಳೋಣ. ಎಲ್ಲರೂ ಲೆಮನ್ ಜ್ಯೂಸ್ ತಗೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.